ಜ್ಞಾನ ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟು ಬೆಳಿತೀರ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇರೋನ್ಗೆ ಜ್ಞಾನ ಲಭಿಸುತ್ತೆ. ಜ್ಞಾನ ಬಂದ ತಕ್ಷಣ ಅವನು ಹಿಡಿಯಕ್ಕಾಗಲ್ಲ. ಫುಟ್ಬಾಲ್ ಇದ್ದಾಗ ಕೆಳಕ್ ಕುಡಿದ್ರೆ ಏನಾಗುತ್ತೆ? ಫುಟ್ಬಾಲ್ ಯಾರೇ ನಿಮ್ಮನ್ನು ಕೆಳಕ್ ಕುಡಿಯಕ್ ಪ್ರಯತ್ನ ಪಟ್ಟರು ಕೂಡ ಫುಟ್ಬಾಲ್ ತರ ಮೇಲೆ ಚಿಮ್ತಿರ. ಹಾಗಾಗ್ಬೇಕು ವಿದ್ಯಾರ್ಥಿಗಳು. ಈ ತಾಯಿಗಳು ಡಿಫ್ರೆನ್ಸ್ ಇಷ್ಟೇ, ಅದು ತನ್ನ ಮಗನ ಮೇಲೆ ಸ್ವಾರ್ಥಕ್ಕೋಸ್ಕರ 9 ತಿಂಗಳು ನಮ್ಮನ್ನು ಸಾಕ್ತಾಳೆ. 20 ಒಳಗಡೆ. ಈ ತಾಯಿ ಭೂತಾಯಿ, ಪ್ರಕೃತಿ ತಾಯಿ ಯಾವ ಸ್ವಾರ್ಥ ಇಲ್ಲದೆ ಪ್ರತಿ 146 ಕೋಟಿ ನಮ್ಮ ಭಾರತೀಯರ ಸಾಯೋವರೆಗೂ ನಮ್ಮನ್ನು ಓದ್ತಾ ಇರ್ತಾಳೆ. ಅಂದ್ರೆ ಪರಿಚಯದ 51 ಭಾರತ ಸಂವಿಧಾನದಲ್ಲಿ ಇದು ಮೂಲಭೂತ ಕರ್ತವ್ಯ. ಪ್ರಕೃತಿ ಇದ್ರೆ ನಾವು, ನಮ್ಮಿಂದ ಪ್ರಕೃತಿ ಇಲ್ಲ, ಪ್ರಕೃತಿಯಿಂದ ನಾವಿದ್ದೇವೆ. ನಾವು ಪ್ರಕೃತಿನ ಈಗ ಸಂರಕ್ಷಣೆ ಮಾಡಿ ಮುಂದುವರಿಸಿದ್ರೆ ನಮ್ಮ ಪೀಳಿಗೆ ಇಂಥ ಒಂದು ಸೌಂದರ್ಯ ಹೊಂದಿರುವಂಥ ಒಂದು ವಾತಾವರಣವನ್ನು ನೋಡಬಹುದು.